ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ಮನಸ್ಸೇ ಓ ಮನಸ್ಸೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ಹೇಳೋದಾದರೆ ಸ್ನೇಹಿತರೆ, ಸುಮಾರು ಜನ ಮಕ್ಕಳು ಆಲ್ಮೋಸ್ಟ್ ಭಾಳ ಜನನ ಕಂಪೇರ್ ಮಾಡಿದಾಗ ಅವರು ಸಿಂಗಲ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ತಮ್ಮಷ್ಟಕ್ಕೆ ತಾವು ತಮ್ಮದೇ ಆದ ಒಂದು ಮೊಬೈಲ್ ನೋಡ್ಕೋತ ಅಥವಾ ಒಂದು ಬುಕ್ ಓದ್ಕೋತ ಈ ರೀತಿ ಒಂದು ಲೈಫ್ ಒಂದು ಶೈಲಿ ಅವರ ಒಂದು ದಿನಚರಿ ಏನಾಗಿದೆ ಅಂದರೆ, ಜೀವನದ ಒಂದು ದಿನಚರಿ ಏನಾಗಿದೆ ಅಂದರೆ, ಅವರು ಯಾರ ಜೊತೆನೂ ಅಷ್ಟು ಬೆರೆಯೋದಕ್ಕೆ ಇಷ್ಟಪಡೋದಿಲ್ಲ. ಒಬ್ಬಂಟಿಗಾಗಿ ಇರಬೇಕು, ನಾವು ಒಬ್ಬರೊಬ್ಬರೇ ಇರೋದ್ರಷ್ಟು ನಮಗೆ ಪ್ರೈವಸಿ ಜಾಸ್ತಿ ಸಿಗುತ್ತೆ. ಈ ರೀತಿಯಾಗಿ ಒಂದು ಜೀವನ ಶೈಲಿಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆಲ್ಲ ಕಾರಣ ಕೇವಲ ಮಕ್ಕಳಷ್ಟೇ ಆಗ್ತಾರ ಅಥವಾ ಅವರ ಒಂದು ಪರಿಸ್ಥಿತಿಗೆ ನಾವು ಕೂಡ ತಂದೆ ತಾಯಿ ಆದವರು ಕೂಡ ಕಾರಣ ಆಗ್ತೀವ ಅಂತ ವಿಚಾರ ಮಾಡಿದಾಗ, ಹೌದು ಸ್ನೇಹಿತರೆ, ಇದಕ್ಕೆಲ್ಲ ಕಾರಣ ಮೂಲ ಕಾರಣ ಅಂತ ಹುಡುಕಿದ್ರೆ ನಿಜವಾಗ್ಲೂ ಅದಕ್ಕೆ ತಂದೆ ತಾಯಿ ಆದ ನಾವೇ ಕಾರಣ ಆಗ್ತೀವಿ. ಇವಾಗ ನಾವು ಬಹಳಷ್ಟು ಒಂದು ದಿನ ಪೂರ ಒಂದು ಮನೆಯಲ್ಲಿ ನಾವು ಒಬ್ಬರೇ ಇರ್ತೀವಿ ಅಂದರೆ ನಮಗೆ ನಿಜವಾಗ್ಲೂ ತುಂಬ ಬೇಜಾರಾಗಿಬಿಡುತ್ತೆ. ನಾನು ನಮ್ಮ ಮಮ್ಮಿದು ಹೇಳೋದಾದರೆ, ನಮ್ಮ ಮಮ್ಮಿಗೆ ಒಬ್ಬಳೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಯಾವಾಗಲೂ ಮಮ್ಮಿಗೆ ಮಂದಿ ಬೇಕು, ಯಾವಾಗಲೂ ಜನ ಸಮೂಹ ಬೇಕು, ಜನರ ಮಧ್ಯೆ ಇರಬೇಕು ಅಂತ ನಮ್ಮ ತಾಯಿಯವರು ತುಂಬಾ ಆಸೆ ಪಡ್ತಾರೆ. ಮನೆ ಕೆಲಸ ಮುಗಿತು ಅಂದರೆ ಪಟ ಪಟ ಹೊರಗಡೆ ಹೋಗಬೇಕು. ಯಾರೂ ಮಾತಾಡಿಸ್ಲಿಲ್ಲ ಅಂದರೂ ಅಟ್ಲೀಸ್ಟ್ ಅವರೇ ಅವ್ರನ್ನ ಮಾತಾಡಿಸಿ ಚಾ ಆತ ಟಿಫಿನ್ ಆತ ಈ ರೀತಿ ಒಂದು ನಮ್ಮ ತಾಯಿ ಏಜ್ನೇ ಇರ್ತಕ್ಕಂಥ ಆ ವಯಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಿಮ್ಮ ಮನೆಯಲ್ಲಿ ಕೂಡ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಜ್ಜ ಅಜ್ಜಿ ಆಗಿರ್ಬೋದು, ಅವ್ರದ್ದು ಒಂದು ಮೆಂಟಾಲಿಟಿ ಕೂಡ ಇದೇ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ತಂದೆ ತಾಯಿನ ನೋಡ್ಕೊಂಡು ಬಂದಂಥ ನಮ್ಮ ಒಂದು ಏಜ್ನವ್ರಿಗೆ ಏನಿರ್ತೀವಲ್ವ, ನಾವು ಕೂಡ ಅದೇ ಮೆಂಟಾಲಿಟಿ ಆಗಿರ್ತೀವಿ. ಎಷ್ಟು ಅಂತ ಟಿ ವಿ ನೋಡ್ತೀರಾ ಹೇಳಿ, ಎಷ್ಟು ಅಂತ ಮೊಬೈಲ್ ನೋಡ್ತೀರಾ, 1 ತಾಸು 2 ತಾಸು ಆದರೆ ಅಡುಗೆ ಮನೆ ಕೆಲಸ ಮುಗಿದು ಹೋಗುತ್ತೆ. ಆಮೇಲೆ ನಮಗೂ ಕೂಡ ಈಗಿನ ಒಂದು ಜನ್ರೇಷನ್ ಪ್ರಕಾರ ನಮಗಂತ ಕೆಲವೊಂದಿಷ್ಟು ಕ್ಲಬ್ಬು, ಒಂದಿಷ್ಟು ಸೊಸೈಟಿ, ಈ ಥರದ ಒಂದು ಸಂಘಟನೆಗಳನ್ನು ಎಲ್ಲ ಕಡೆ ದೊಡ್ಡ ಊರು ಅಂತಾದ್ರೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಕ್ಲಬ್ಬು, ಒಂದೊಂದು ಈ ರೀತಿ ಒಂದು ಯೂನಿಟ್ ಏನಾದರೂ ಮಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಒಂದು ಎಲ್ಲನೂ ಸೇರಿಕೊಂಡು ಹೋಗ್ತಾನೆ ಇರ್ತೀವಿ ಸ್ನೇಹಿತರೆ. ಅದೇ ರೀತಿ ನಾವು ನಮ್ಮ ಮಮ್ಮಿ ಕಾಲದಲ್ಲಿ ಕಂಪೇರ್ ಮಾಡ್ತಾ ಹೋದರೆ, ಅವರು ಬೆರೆಯುವಂಥ ಒಂದು ಕ್ಲಬ್ ಆಗಲಿ, ಒಂದು ಯಾವುದೇ ಒಂದು ಸಂಘ ಸಮೂಹಗಳಾಗಲಿ, ಆ ಥರದ್ದು ಒಂದು ಯಾವುದು ಅವಾಗ ಅವರು ಮಾಡಿಕೊಂಡೇ ಇಲ್ಲ. ಅವ್ರದ್ದು ಒಂದು ಸಂಘನೇ ಬೇರೆ ಇರ್ತಿತ್ತು. ಅದು ಯಾವ ರೀತಿ ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಅವಾಗಿನ ಕಾಲದಲ್ಲಿ ನಮ್ಮ ತಾಯಿಯವ್ರ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ, ಇವಾಗ ಬೇಸಿಗೆ ಸೀಸನ್ ಬಂತು ಅಂದರೆ, ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ಅವರೆಲ್ಲ ಏನು ಮಾಡ್ತಿದ್ರು, 1 ವರ್ಷಕ್ಕಾಗುವಷ್ಟು ಬಾಳ್ಕದ ಮೆಣಸಿನ್ಕಾಯಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಶಾವಿಗೆ ಮಾಡೋದಾಗ್ರಿ, ಈ ರೀತಿ ಎಲ್ಲ ಒಂದು ಓಣಿ ಅಂತ ಒಂದು ಓಣಿ ಅಂತ ಕರಿತಿದ್ವಿ ಅವಾಗ. ಇವಾಗ ಒಂದು ಏರಿಯಾ ಹೇಗೆ ಟೈಮ್ ಅಪ್ಡೇಟ್ ಆಗ್ತಾನೆ ಇದೆ, ಚೇಂಜ್ ಆಗ್ತಾ ಬರುತ್ತೆ. ಅವಾಗ ಜನ್ರೇಷನ್ ಏನೇನು ಚೇಂಜ್ ಆಗ್ತಾ ಇದೆ, ಅವಾಗ ಅದಕ್ಕೆ ಆದ ಒಂದೊಂದು ವರ್ಡ್ಗಳು ಕೂಡ ಚೇಂಜ್ ಆಗ್ತಾನೆ ಇದೆ. ಇವಾಗ ಒಂದು ಏರಿಯಾ ಅಂತ ಹೇಳ್ತೀವಿ, ಅವಾಗೆಲ್ಲ ಮುಂಚೆ ಓಣಿ, ಯಾವ ಓಣಿ ಆಗೈತಿ ನಿಮ್ಮ ಮನೆ ಅಂತ ಈ ರೀತಿ ಕೇಳ್ತಾ ಇದ್ವಿ. ಕೆಲವೊಂದಿಷ್ಟು ಶಬ್ದಗಳು ಕೂಡ ಈಗಿನ ಮಕ್ಕಳಿಗೆ ಕನ್ನಡ ಶಬ್ದಗಳು ಕೂಡ ಹಳೆಯದಾಗಿಬಿಡ್ತಾವು, ಏನು ಅಂತ ಅರ್ಥ ಕೂಡ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಕಾರಣ ಮೂಲ ನಾವು ಅಷ್ಟೇ. ನಾವು ಮನೆಯಲ್ಲಿ ಆ ಥರ ಶಬ್ದಗಳನ್ನು ಈಗ ಬಳಸೋದೇ ಇಲ್ಲ. ಪಾಶ್ ಆಗಿ ನಾವು ಬೇರೆ ಒಂದು ರೀತಿನೇ ಬಳಸ್ತಾ ಇರ್ತೀವಲ್ವ. ಅವಾಗೆಲ್ಲ ಒಂದು ಓಣಿ ಅಂತ ಏನಿರ್ತಿತ್ತು, ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಇರೋ ಮನೆಯವ್ರದ್ದು ಪೂರ ಒಂದು 5-6 ಮನೆ ಸೇರಿಕೊಂಡು ಒಂದು ಶಾವಿಗೆ ಮಾಡೋದು, ಸೌತಿ ಬೀಜ ಮಾಡೋದು, ಹಪ್ಪಳ ಮಾಡೋದು, ಬಳಕದ ಮೆಣಸಿನ್ಕಾಯಿ ಮಾಡೋದು, ಈ ರೀತಿ ಒಂದು ತಾವೊಂದು ಗ್ರೂಪ್ ಮಾಡಿಕೊಂಡು ಒಬ್ರೊಬ್ರದ್ದು ಮನೇನ ಆ ರೀತಿ ಅಂದ್ಕೊಂಡು ಪುಸ್ಟ್ ಎಲ್ಲ ಮನೇನೂ ಎಷ್ಟು ಒಂದು 4-5 ಮನೆಯವ್ರ ಫ್ರೆಂಡ್ಶಿಪ್ ಇತ್ತು ಅಂದ್ಕೊಳ್ಳಿ, 4 ಜನರದ್ದು ಒಬ್ರೊಬ್ರದೇ ಮಾಡ್ತಾ ಅವರು ಟೈಮ್ ಕಳೀತಾ ಇದ್ರು. ಆ ಒಂದು ಟೈಮನ್ನು ಅವರು ಬರೀ ಒಂದು ಕೆಲಸದ ನಿಮಿತ್ತವಾಗಿ ಇರ್ತಿರ್ಲಿಲ್ಲ. ಅಲ್ಲಿ ಅವ್ರು ಮಾಡ್ತಕ್ಕಿರ್ತ ಪ್ರತಿಯೊಂದು ಕೆಲಸದಲ್ಲಿ ನಾವು ಮಕ್ಕಳನ್ನು ಕೂಡ ಹೇಳ್ಬೇಕಂದ್ರೆ, ನಮ್ಮ ಮಮ್ಮಿ ಅವಾಗ ಒಂದು ಕಾಟ ಹಾಕಿ ಶಾವಿಗೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ಈಗ ನನ್ನ ಮಕ್ಕಳಿಗಂತೂ ಶಾವಿಗೆ ಮನೆಯಲ್ಲೇ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಮಾಡೋದಿಲ್ಲ, ನಮ್ಮಿಂದ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಅಷ್ಟೇ. ಮಕ್ಕಳು ಬೈದ್ರಲ್ಲಿ ತಪ್ಪಿರೋದಿಲ್ಲ, ಮೂಲ ಕಾರಣ ನಾವು. ಅವಾಗ ಮುಂಚೆ ನಮ್ಮ ಮಮ್ಮಿ ಎಲ್ಲ ಶಾವಿಗೆ ಮಣೆ ಅಂತ ಇರ್ತಿದ್ದು. ಭಾಳ ಜನರಿಗೆ ಆಲ್ಮೋಸ್ಟ್ ಶಾವಿಗೆ ಮಣೆ ಕೂಡ ಇದ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಇವಾಗೆಲ್ಲ ಮಿಷನ್ ಬಂದಿದೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಮಕ್ಕಳಿಗಿದು ಗೊತ್ತಿಲ್ಲ. ಆವಾಗ ನಮ್ಮ ಮಮ್ಮಿ ಎಲ್ಲ ಖರೀದು ಉದ್ದನು ಶಾವಿಗೆ ಮಣೆ, ಅದು ಗೆರೆ ಆಗಿರೋದು, ಮುಂದೆ ಒಂದು ಬಟ್ಲ ಇರೋದು, ಅಪ್ಪಾಜಿ ಕಾಟದೆಲ್ಲ ಹಾಕಿ ವ್ಯವಸ್ಥೆ ಮಾಡಿಟ್ರೆ
ಅದ್ರ ಗಾದಿ ದೊಡ್ಡ ದಪ್ಪನ ಗಾದಿ, ಅದ್ರ ಮೇಲೆ ತೆಲಗುಂಬು ಒಂದು ಹಂಗೆ ಲೈನಕ್ಕೆ ಒಂದು 3 ಜನ ಅಥವಾ 4 ಜನ ಕೊಡುವಷ್ಟು ಗಾದಿನ ಹಾಕಿ ಅದರ ಮೇಲೆ ಎಲ್ಲರ ಮನೆಯಲ್ಲಿ ಈಗ ಹೇಗೆ ಎಲ್ಲರ ಮನೆಯಲ್ಲಿ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರುತ್ತೆ, ಅದೇ ರೀತಿ ಅವಾಗಿನ ಪ್ರತಿಯೊಬ್ಬರ ಮನೆಯಲ್ಲಿ ಶಾವಿಗೆ ಮಣೆ ಅಂತ ಇರ್ತಿದ್ವು. ಯಾಕಂದ್ರೆ ಲಗ್ನ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಶಾವಿಗೆ ಮಣೆ ಬೇಕಾಗುತ್ತೆ. ಈಗ ಅದನ್ನು ತಗೊಂಡು ಬಂದು ಆ ಲಗ್ನ ಟೈಮಿಗೆ ಪೂಜೆ ಮಾಡೋ ಸಲುವಾಗಿ ಕೆಲವೊಂದಿಷ್ಟು ಸಾಂಪ್ರದಾಯಿಕವಾಗಿ ಮಾಡೋರಿದ್ರೆ ಅದನ್ನು ತೊಗೊಂಡು ಬಂದು ಮಾಡ್ತಾರೆ. ಶಾವಿಗೆ ಮಡಿನ ತಂದು ಗಾದಿ ಮೇಲೆ ಇಟ್ಟು ಅದ್ರ ಮೇಲೆ ಮಮ್ಮಿ ಫ್ರೆಂಡ್ಸು ಎಲ್ಲ ಹತ್ತಿ ಕುಂತು ಮಾಡೋರು ಸ್ನೇಹಿತರೆ. ಅದನ್ನು ಮಾಡ್ತಿರ್ಬೇಕಾದ್ರೆ ನಮ್ಮನ್ನ ಪ್ರತಿಯೊಬ್ಬರು ಓಣೆಯಲ್ಲಿರ್ತಕ್ಕಂಥ ಯಾಯ ಆಂಟಿ ಬಂದಿರ್ತಿದ್ರಲ್ಲ ಅವರೆಲ್ಲ ಮಕ್ಕಳು ನಾವು ಮನೇಲಿ ಇರ್ತೀವಲ್ಲ, ಸೂಟಿ ಇರ್ತಿತ್ತು. ನಮ್ಮನ್ನು ಯಾವ ರೀತಿ ಬೆಳೆಸ್ತಿದ್ರು ಅಂದರೆ ಅವು ಶಾವಿಗೆ ಕೋಲ್ ಅಂತ ಇರ್ತಿದ್ವು, ಉದ್ದನ ಕೋಲು. ಅದ್ರ ಮೇಲೆ ಕುಂತ ಅವ್ರು ಶಾವಿಗೆ ಈ ರೀತಿ ಬರೆಸಿದ್ರೆ ಕೆಳಗೆಲ್ಲ ಸಣ್ಣ ಶಾವಿಗೆ ಬರ್ತಿತ್ತು. ಅದನ್ನೆಲ್ಲ ನಾವು ಹಿಡಿದು ಕೋಲಿಗೆ ಹಾಕಬೇಕು, ಒಂದು ಮೆಥಡ್ ಇತ್ತು ಸ್ನೇಹಿತರೆ. ಆ ರೀತಿ ಹಾಕ್ತಿರ್ಬೇಕಾದ್ರೆ ನಾವು ಏನು ಮಾಡ್ತಿದ್ವಿ, ಈ ಬಾಜು ಮನೆಯವರಿಗೆಲ್ಲ ಈಗ ಆಂಟಿ ಅಂತ ಕರಿತೀವಲ್ವ, ಅವಾಗ ಹಂಗಿರಲಿಲ್ಲ. ದೊಡ್ಡಮ್ಮ, ಚಿಗವ್ವ, ಅವ್ವ, ಆಂಟಿ ಈ ರೀತಿಯಾಗಿ ಅಂದರೆ ಮಾಡ್ತಾ ಅವ್ರು ಮಧ್ಯಾಹ್ನ 2 ಗಂಟೆ ಆದರೂ ಕೂಡ ಯಾರ ಮನೇಲಿ ಅಡುಗೆ ಮಾಡಿರ್ತಿದ್ರು ಅವ್ರ ಮನೇಲಿ ಹೋಗಿ ದೊಡ್ಡಮ್ಮ ಊಟಕ್ಕೆ ಕೊಡೋ ನಮ್ಮದೇ ಮನೆ ನಮ್ಮದೇ ಸ್ವಂತ ಅನ್ನೋರು, ಅಕ್ಕಪಕ್ಕದವ್ರು ನೆರೆಹೊರು ಅಂದರೆ ಇವರು ಕೂಡ ನಮ್ಮವರು ಅನ್ನೋ ಒಂದು ಬಾಂಧವ್ಯನ ಅಲ್ಲಿ ಪ್ರತಿಯೊಬ್ಬ ಆ ಏಜ್ನಿರ್ತಕ್ಕಂಥ ಪ್ರತಿಯೊಬ್ಬ ಆಂಟಿಗಳಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ, ಅಷ್ಟೊಂದು ಅವ್ರ ಪ್ರೀತಿ ತೋರಿಸ್ತಾ ಇದ್ರು. ಈಗ ನಮ್ಮ ಮನೆಯೆಲ್ಲ ಮಮ್ಮಿ ಮಾಡ್ತಾ ಇದ್ರು ಅಂದ್ರೆ ತಿಳ್ಕೊಳ್ಳಿ 4-5 ಜನ ಆಂಟಿ ಬರ್ತಿದ್ರು. ಎಲ್ಲರೂ ಅವ್ರವ್ರ ಮಡಿ ತೊಗೊಂಡು ಬರೋರು, ಮೇಲೆ ಹತ್ತಿ ಕೊಡೋದು. ಅವ್ರವರೆಲ್ಲ ಮಕ್ಕಳು ನಾವು ನಮ್ಮ ಮನೇಲಿ ಕುತ್ಕೊಂಡು ಆ ಶಾವಿಗೆನೆಲ್ಲ ಹಿಡಿದು ಆ ಕೋಲ್ ಮೇಲೆ ಎಣ್ಣೆ ಹಚ್ಚಿ ಹಾಕೋದು. ಅದನ್ನ ಹೋಗಿ ಮತ್ತೆ ಬಿಸಿಲಿಗೆ ಒಂದು ಕಡೆ ಇಟ್ಟು ಬರೋದು. ಒಣಗಿದ ಮೇಲೆ ಕೆಲಸ. ಮಕ್ಕಳಿಗೆ ಈ ರೀತಿ ಕೆಲಸದ ಜೊತೆಗೆ ನಾವು ಫಿಸಿಕಲ್ಲಾಗಿ ಫಿಟ್ ಆಗಿರ್ತಿದ್ವಿ, ಮಾನಸಿಕವಾಗಿ ಕೂಡ ತುಂಬ ಖುಷಿಯಾಗಿರ್ತಿದ್ವಿ. ಅಷ್ಟು ಎಲ್ಲ ಮಕ್ಕಳುಗಳು ಸೇರಿಕೊಂಡು ಸಾಯಂಕಾಲ ಎಂಜಾಯ್ ಮಾಡ್ತಿದ್ವಿ. ಏನಾದರೂ ಅವನ್ನ ಏನು ಮಾಡಿರ್ತಿದ್ರಲ್ಲೋ ನಮ್ಗೆ ಅದಕ್ಕೊಂದು ಸ್ವಲ್ಪ ಚುರ್ಮರಿ ಗಿರ್ಮರಿ ಮಾಡಿಕೊಡೋರು. ಆ ರೀತಿ ತಿನ್ಕೊಂಡು ಉಣ್ಕೊಂಡು ತುಂಬ ಖುಷಿಯಾಗಿ ನಾವು ಒಬ್ಬರೇ ಇದ್ದೀವಿ ಮನೆಯಲ್ಲಿ, ಇಬ್ಬರೇ ಇದ್ದೀವಿ, ಸಣ್ಣ ಫ್ಯಾಮ್ಲಿ ಐತಿ, ದೊಡ್ಡ ಫ್ಯಾಮ್ಲಿ ಐತಿ ಅನ್ನೋ ಯಾವುದೇ ರೀತಿ ಒಂದು ವಿಭಕ್ತ ಕುಟುಂಬ ಅನ್ನೋ ಫೀಲಿಂಗೇ ಬರ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲ ಅಕ್ಕಪಕ್ಕದ ಮನೆಯವರು ನಮ್ಮವರೇ ಅನ್ನೋ ರೀತಿ ಒಂದು ನಂಬಿಕೆ ಭರವಸೆ ಮೇಲೆ ಪ್ರತಿಯೊಬ್ಬರು ಸೇರ್ತಿದ್ವಿ. ಹಾಗೆ ಸೌತಿ ಬೀಜ ಅಂತ ಮಾಡ್ತಿದ್ವಿ. ಆಲ್ಮೋಸ್ಟ್ ಈಗಿಂದ ಎಷ್ಟೋ ಜನರಿಗೆ ಸೌತಿ ಬೀಜ ಅಂದ್ರೆ ಏನು ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಈಗಿನ ಜನ್ರೇಷನ್ ನಾವು ಯಾರು ಕುಂತು ಸೌತಿ ಬೀಜ ಮಾಡೋದಿಲ್ಲ. ಅವಾಗ ಮಮ್ಮಿ ಬೆಳಗ್ಗಿನ ಎದ್ದು ನಮ್ಮ ಮಮ್ಮಿ 1 ಸೇರಷ್ಟು ಸೌತಿ ಬೀಜ ಹಿಟ್ಟನ್ನ ಅದಿಡೋರು. ಅದನ್ನ ಸಣ್ಣದಾಗಿ ಒಂದು ಮರದ ಮೇಲೆ ಹಿಟ್ಟು ಹಾಕೊಂಡು ಅದನ್ನ ಸಣ್ಣ ತುಂಡುಗಳನ್ನಾಗಿ ಈ ರೀತಿ ಸೌತಿ ಬೀಜ ಕಡಿದು ಅಂತ ಹೇಳ್ತಾರೆ. ಅದಕ್ಕೆ ನಮಗೂ ತುಂಬ ಖುಷಿ. ನಮಗೂ ಒಂದು ಕಾಡ್ತಿದ್ವಿ, ನಮಗೂ ಒಂದು ಏನಾದರೂ ಮರ ಕೊಡ್ರಿ ಅಂತ. ಒಂದು ತಾಟ್ನೊಳಗೆ ಒಂದು ಸ್ವಲ್ಪ ಪೌಡರ್ ಹಾಕಿ ನಮ್ಗೊಂದಿಷ್ಟು ಕೊಡೋರು. ನಾವು ಹಿಂಗೆ ಗುಂಡ ಇಷ್ಟು ಮಾಡಿದೀವಿ ಅಂತ ಅವನ್ನೆಲ್ಲನೂ ಸೇರಿ ಒಗ್ಗಟ್ಟಾಗಿ ಮಾಡ್ತಿದ್ವಲ್ಲ ಸ್ನೇಹಿತರೆ, ತುಂಬಾ ಖುಷಿ ಅನಿಸುತ್ತೆ. ಈಗ ನಾವು ನಮ್ಮ ಬಾಲ್ಯ ನೆನಪು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಈ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ನನ್ನ ಏಜ್ನವರಾಗಿದ್ದರೆ, ನನಗೆ ಇವಾಗ ಏಜ್ 40, ನನ್ನ ಏಜ್ನವ್ರು ನೀವು ಯಾರು ಇದ್ರೂ ಕೂಡ ನಿಮಗೂ ಇದೇ ಮೆಮ್ರಿ ಅಂತೂ ಇತ್ತು ಅಂದರೆ ನಿಜವಾಗ್ಲೂ ಒಂಥರ ಖುಷಿ ಅಲ್ವಾ ಸ್ನೇಹಿತರೆ. ಈ ರೀತಿ ಖುಷಿನ ನಾವು ನಮ್ಮ ಮಕ್ಕಳಿಗೆ ಎಲ್ಲಿ ಕೊಡ್ತೀವಿ ಹೇಳಿ. ನಾವು ನಮ್ಮದೇ ಆದ ಒಂದು ಕ್ಲಬ್ಬಿಗೆ ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಸರ್ಕಲ್ಗೆ ಇರ್ತೀವಿ. ಮಕ್ಕಳು ಬರೀ ಅಭ್ಯಾಸ ಮಾಡೋದು, ಸ್ಟಡಿ ಮಾಡೋದು, ಓನ್ಲಿ TV ನೋಡೋದು, ಇಲ್ಲ ಮೊಬೈಲ್ ಏನಾದರೂ ನೋಡೋದು. ಈಗ ಔಟ್ಡೋರ್ ಗೇಮ್ಕಿನ ಇಂಡೋರ್ ಗೇಮ್ಗಳೇ ಜಾಸ್ತಿ ಆಗಿದ್ದಾವೆ. ಹಾಗಾಗಿ ಅವರಿಗೆ ಯಾವುದೇ ರೀತಿ ಒಂದು ದೈಹಿಕವಾಗಿ ಶ್ರಮ ಇರಲ್ಲ, ಹಾಗೆ ಮಾನಸಿಕವಾಗಿ ಕೂಡ ಶ್ರಮ ಇರೋದಿಲ್ಲ. ಇನ್ನು ಅಕ್ಕಪಕ್ಕದವ್ರ ಜೊತೆ ಅಂತೂ ಅವ್ರಿಗೆ ಮಾತಿನ ಒಂದು ಸಂಭಾಷಣೆ ಕೂಡ ಇರೋದಿಲ್ಲ. ಯಾರ ಜೊತೆ ಹೇಗೆ ಮಾತಾಡಬೇಕು, ಇವ್ರ ಪಕ್ಕದ ಮನೆಯವರ, ಇವ್ರ ಅಂಟಿನ, ಇವ್ರ ಅಂಕಲ್ಲ ಅನ್ನೋದು ಕೂಡ ಅವರಿಗೆ ಒಂದು ಗೋಚರ ಇರಲ್ಲ. ತಮ್ಮದೇ ಆದ ಒಂದು ರೀತಿಯಲ್ಲಿ ಕಾಲೇಜ್ ಬರ್ತಿರ್ತಾರೆ. ಇದು ಎಲ್ಲರ ಮನೆಯಲ್ಲಿ ನಡೀತಕ್ಕಂಥ ಒಂದು ಸಾಮಾನ್ಯ ಸಂಗತಿ. ಹಾಗಾಗಿ ನಾವೇನು ಮಾಡಬೇಕಾಗತ್ತಂದ್ರೆ ಸ್ನೇಹಿತರೆ, ಅಟ್ಲೀಸ್ಟ್ ಪಕ್ಕದ ಮನೆಯವ್ರ ಜೊತೆ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ವೀಕ್ಲಿ ಒಂದು ಸಂಡೇ ಅಂತ ಬಂದಾಗ ನಮ್ಮ ರಿಲೇಷನ್ ಏರಿಯರ್ ಇರ್ತೀರಿ, ಎಲ್ಲರೂ ಕೂಡ್ಕೊಂಡು ಅವ್ರ ಜೊತೆ ಎಂಜಾಯ್ ಮಾಡೋದಾಗಲಿ, ಅಟ್ಲೀಸ್ಟ್ ಈಗ ಒಂದು ಹೊರಗೆ ಹೋಗಿ ಬರೋದಾಗಲಿ, ಯಾವ ರೀತಿಯಾಗಿ ದೈಹಿಕವಾಗಿ ಒಂದು ಸ್ವಲ್ಪ ಕೆಲಸನ ಮಕ್ಕಳಿಗೆ ಹಚ್ಚೋದಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಒಂಟಿತನ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಆ ಕಾಲ, ಹಿಂದಿನ ಕಾಲನೇ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. ಯಾಕಂದರೆ ಶಾವಿಗೆ ಮಾಡೋದಂತೂ ಇವಾಗ ಇಲ್ಲೇ ಇಲ್ಲ. ಅವಾಗಿನ ತುಂಬ ಶಾವಿಗೆ ಮಾಡ್ತಿದ್ವಿ ನಾವು. 1 ವರ್ಷಕ್ಕಾಗೋ ಶಾವಿಗೆ ಮಾಡಿಟ್ಕೊಳ್ಳೋದು, ಸಂಡಿಗೆ ಮಾಡೋದು, ಬಾಳಕದ ಮೆಣಸಿನ್ಕಾಯಿ ಮಾಡೋದು, ಈ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಾವು ಮಕ್ಕಳು ಕೂಡ ಅದರಲ್ಲಿ ಸಾಕಷ್ಟು ಭಾಗಿಯಾಗಿಬಿಡ್ತಿದ್ವಿ. ಅರ್ಧ ಕೆಲಸ ಮಕ್ಕಳ ಕಡೆಯಿಂದನೇ ಮಾಡಿಸ್ಕೊಂಡ್ಬಿಡ್ತಿದ್ರು ಅವರು. ಇದನ್ನ ಮ್ಯಾಗಿಟ್ಟು ಬಾ,
ಇದನ್ನ ಬಿಸಿಲಿಗೆ ಹಾಕಿ ಬಾ, ಈ ರೀತಿ ಓಡಾಡಿ ಬಂದ ತಕ್ಷಣ ನಮಗೆ ಹಸಿವಾಗಿಬಿಡೋದು. ಚೆನ್ನಾಗಿ ಮನ್ಯಾಗ ಮಾಡಿದ್ದು ಒಂದು ರೊಟ್ಟಿ ಪಲ್ಯ ಇದ್ರೂ ಕೂಡ ಅದನ್ನು ಫಸ್ಟ್ ಕ್ಲಾಸಾಗಿ ಊಟ ಮಾಡಿ ಮಕ್ಕೋತಿದ್ವಿ. ಈಗಿನ ಮಕ್ಕಳಿಗೆ ಕುಂತಲ್ಲೇ ಕೂರ್ತಿರ್ತಾರೆ, ಅವ್ರಿಗೆ ಹಸಿವು ಆಗು ಅಂತಾರೆ, ಎಲ್ಲಿಂದ ಹಸಿವು ಆಗುತ್ತಲ್ಲ ಸ್ನೇಹಿತರೆ. ಇದು ಇವತ್ತಿನ ನಾನು ಮನಸ್ಸೇ ಓ ಮನಸ್ಸೇ ಸಂಚಿಕೆಯಲ್ಲಿ ಹೇಳಬೇಕು ನನ್ನ ಒಂದು ಪರ್ಸನಲ್ ಹೇಳ್ಕೋಬೇಕು ಅಂತ ಅನ್ಕೊಂಡಿದ್ದು ಒಂದು ಸಂಗತಿ. ಬಹಳಷ್ಟು ಜನರು ನೋಡಿದಾಗ ತಮ್ಮದೇ ಆದ ಒಂದು ರೀತಿಯಲ್ಲಿ ಹೋಗಿ ಮಕ್ಕಳು ಇರ್ತಾರೆ. ಅಟ್ಲೀಸ್ಟ್ ನಾವು ಎದುರುಗಡೆ ಆಂಟಿ ಬರ್ತಾ ಇದ್ದಾರೋ ಯಾರೋ ಒಬ್ರು ಬರ್ತಾ ಇದ್ದಾರೆ ಅಂದ್ರೂ ಕೂಡ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಅನ್ನೋ ಒಂದು ಸೌಜನ್ಯ ಕೂಡ ಅವ್ರಿಗೆ ಇರೋದಿಲ್ಲ. ಸೊ ಸ್ಮೈಲ್ ಮಾಡಿ ಹೋಗ್ಬಿಡ್ತಾರೆ. ಏನು ಇವ್ರ ಮಕ್ಕಳ, ನೀವು ಇವ್ರ ಮಕ್ಕಳ ಅಂತ ನಾವೇ ನಿಂತು ತಡೆದು ಮಾತಾಡ್ಸ್ಬೇಕು. ಯಾಕಂದರೆ ಮಾತಾಡಬೇಕು ಅಂತ ಅನಿಸೋದು ನಮಗಷ್ಟೇ. ಈಗಿನ ಮಕ್ಕಳಿಗೆ ಅವರಿಗೆ ಮಾತು ಕಡಿಮೆ ಆಗಿಬಿಟ್ಟಿದೆ. ಮಾತು ಕಡಿಮೆ ಆಗೋದ್ರಿಂದ ಅವರಲ್ಲಿ ಸಂಭಾಷಣೆ ಯಾವ ರೀತಿ ಹೇಗೆ ಮಾತಾಡಬೇಕು, ಯಾವ ರೀತಿ ವರ್ಡ್ಸನ್ನು ಯೂಸ್ ಮಾಡಬೇಕು ಅನ್ನೋದು ತುಂಬಾ ಕಡಿಮೆ ಆಗ್ತಿದೆ ಸ್ನೇಹಿತರೆ. ಏನಿದ್ರು ಇವಾಗ ವಾಟ್ಸಪ್ ಮುಖಾಂತರ ಓನ್ಲಿ ಮೆಸೇಜ್ ಮಾಡೋದಾಗಲಿ, ಹಾಯ್ ಬಾಯ್ ಇಷ್ಟೇ ಆಗಿದೆ. ಇದನ್ನ ಇದೇ ರೀತಿ ನಾವು ಕಂಟಿನ್ಯೂ ಒಯ್ಯೋದಕ್ಕಿಂತ ಇದನ್ನ ನಮ್ಮದೇ ಆದ ಒಂದು ಹಿಂದೆ ನಾವು ಯಾವ ಕಾಲಕ್ಕೆ ಹೇಗಿದ್ವಿ, ನಮ್ಮ ಒಂದು ಚಿಕ್ಕವರಿದ್ದಾಗ ಬಾಲ್ಯ ಹೇಗಿತ್ತು ಅನ್ನೋದು ನೆನಪು ಮಾಡಿಕೊಂಡಾಗ ಮಕ್ಕಳನ್ನು ಈ ರೀತಿಯಾಗಿ ನಾವು ಒಂದು ರೆಡಿ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಮನಸ್ಸೇ ಓ ಮನಸ್ಸೇ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಖಂಡಿತವಾಗಿ ನೀವು ಯಾವ ರೀತಿ ಬಾಲ್ಯವನ್ನು ಅನುಭವಿಸಿದ್ರಿ, ಈ ರೀತಿ ನನ್ನ ಆದಂಥ ಒಂದು ಅನುಭವನ ನಿಮಗೂ ಕೂಡ ಅನುಭವಿಸಿದ್ರಿ, ಖಂಡಿತವಾಗಿ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಹಾಗಾದರೆ ಮತ್ತೆ ಹೊಸ ವಿಷಯದೊಂದಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳೊಂದಿಗೆ ತಮ್ಮ ಪ್ರೀತಿಯ ರಾಜೇಶ್ವರಿ.